ಬೆಂಗಳೂರಿನಲ್ಲಿ ಕೆಲ ವರ್ಷಗಳ ಹಿಂದೆ ಇಂಥದ್ದೊಂದು ಘಟನೆ ಬಂದಿತ್ತು. ಆಕೆಗೆ ಮದುವೆ ಸೆಟ್ ಆಯಿತು, ಬಟ್ ಇಷ್ಟ ಆಗಲಿಲ್ಲ ಅವನು ಗಂಡ ಅನ್ನಿಸ್ಕೊಳ್ಳೋನು. ಹಾಗಾಗಿ ಅವನು ಪ್ರಿಯಕರನ ಜೊತೆನ ಯಾರ್ದೋ ಜೊತೆ ಸೇರಿಕೊಂಡು ಅವನಿಗೆ ಹಿಂದ್ಗಡೆಯಿಂದ ಹೊಡೆಸಿ ಅವನನ್ನು ಸಾಯಿಸ್ಬಿಟ್ಲು ಅಂತೇಳಿ ಅವ್ರ ಕನ್ವಿಕ್ಷನ್ನು ಆಯಿತು ಆಕೆಗೆ ಅನ್ಸುತ್ತೆ ಅಲ್ವಾ. ಜೈಲಿಗೂ ಹೋದ್ಲೇನಾ ಹೆಣ್ಮಗಳವಳು. ಅದೇ ಥರ ಪುಣೆಯಿಂದ ಒಂದು ಬಂದಿದೆ. ಏನಪ್ಪ ಹಿಂಗೆ ಆಗೋದ್ರೆ ಹೆಣ್ಣು ಮಕ್ಕಳ ಕತೆ. ಹುಡುಗರದ್ದು ಅಷ್ಟೇ, ಏನು ಹುಡುಗರೇನು ಸಾಚಾಗಳು ಅಂತ ಹೇಳ್ತಿಲ್ಲ, ಬಟ್ ಆದರೂ ಹೆಣ್ಣು ಮಕ್ಕಳು ಈ ಲೆವೆಲ್ಗೆ ಬಂದುಬಿಟ್ರ. ಏನು ದಿನ ಬೆಳಗಾದರೆ ಈ ಥರದ ಸ್ಟೋರಿ. ನಮ್ಮ ಹಣೆ ಬರ ಕೇತನ್ ವಿಶಾಲ್ ಅಗರ್ವಾಲ್ ಸಾವಿನ ಪ್ರಕರಣ ತಿರುವು ಪಡೆದಿದೆ. ಲೋಹಗಡ ಕೋಟೆ ಪ್ರಿಯಕರ ಚೇತನ್ ಬಾಬುಲಾಲ್ ಸಂಚಿಗೆ ಕೇತನ್ ವಿಶಾಲ್ ಪಾಪ ಬಲಿಯಾಗಿದ್ದಾರೆ. ಯಾರು ಅವಳು ಸಿಯಾ ಅಂತ ಹುಡುಗಿ. ಅವಳಿಗೂ ಈ ಕೇತನ್ ವಿಶಾಲ್ಗೂ ಮದುವೆ ಫಿಕ್ಸ್ ಮಾಡಿದ್ದಾರೆ. ಇಷ್ಟ ಇರಲಿಲ್ಲವಂತೆ. ಅದಕ್ಕೆ ಅವಳನ್ನು ಕರ್ಕೊಂಡು ಅವಳು ಕೋಟೆಗೆಲ್ಲ ಹೋದ್ಲಂತೆ. ಅಲ್ಲಿ ಡ್ರಾಮಾ ಮಾಡಿಕೊಂಡು ಅವನನ್ನು ಎಡ್ಜಲ್ಲಿ ನಿಲ್ಲಿಸ್ಬಿಟ್ಟು 400 ಅಡಿ ಆಳದ ಪ್ರಪಾತಕ್ಕೆ ತಳ್ಳಿಬಿಟ್ಟಿದ್ದಾಳೆ ಕೆಳಕ್ಕೆ. ಅವನು ಪಾಪ ಬಿದ್ದು ಸತ್ತೋದ. ಜಾರ್ಬಿಟ್ಟು ಬಿದ್ದುಬಿಟ್ಟು ಆ ಫೋಟೋ ತೆಗಿಯೋಕ್ಕೆ ಹೋದಾಗ ಅಂತ ಸುಳ್ಳು ಹೇಳ್ಬಿಟ್ಟು ಕೈ ತೊಳ್ಕೊಂಡಿದ್ಲು. ಬಟ್ ಅಲ್ಲಿ ಲೋಕಲ್ SP ಭಾಳ ಅನುಮಾನ ಬಂತಂತೆ. ಹೆಂಗಾಗತ್ತೆ ಕಾಲು ಜಾರ್ಕೊಂಡು ಅವ್ನು ಬೀಳಕ್ಕವನು, ಅಲ್ಲಿ ಹೆಂಗೆ ಬಿದ್ದ ಅವನು ಆ ಜಾಗದಲ್ಲಿ ಅಂತ ಅನುಮಾನ ಬಂದು ಎಲ್ಲ ಚೆಕ್ ಮಾಡೋದು. ಕಡೆಯಿಂದ ತನಿಖೆ ಮಾಡಿದ್ರೆ ಗೊತ್ತಾಗತ್ತೆ ಈ ಹುಡುಗಿ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಅವನನ್ನು ತಳ್ಳಿ ಸಾಯಿಸಿ ಅವನ ಪ್ರಿಯಕರನ್ನ ಮಾತುಗಳನ್ನು ಕೇಳಿಕೊಂಡು ಸಾಯಿಸಿ ಹೇಳಿದ್ದಾರೆ. ಏನು ಅಂದರೆ ಜೈಪುರದ ಅರಮನೆಯಲ್ಲಿ ಮದುವೆಗೋಸ್ಕರ 17 ಕೋಟಿ ರೂಪಾಯಿ ಖರ್ಚು ಮಾಡೋಕ್ಕೆ ರೆಡಿಯಾಗಿತ್ತಂತೆ. ಎಲ್ಲ ಸಿಕ್ಕಾಬಟ್ಟೆ ಸಿರಿವಂತರು. ಏನು ನಿನಗೆ ಬಡ್ದಿದ್ದೇನು ಬಡ್ದಿತ್ತು ಇವಳು ರೋಗ? ಇವಳಿಗೆ ಸಾಯಕ್ಕೆ ಇವಳಿಗೆ ಬೇಡ ಅಂದಿದ್ದಿದ್ರೆ ಹುಡುಗನಾರು ಬಿಡಬೇಕು ತಾನೆ ಪಾಪ. ಅವನು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಚೆನ್ನಾಗೇ ಇದ್ದಾನಂತೆ. ಅವ್ನ ಪಾಡ್ಗೆ ಅವ್ನು ಇರ್ತಿದ್ನಲ್ಲ ಪಾಪ. ಹಾಂ, ಇನ್ಯಾರನ್ನ ಮದುವೆ ಆಗ್ತಿದ್ದ, ನೆಮ್ಮದಿಯಾಗಿ ಇರ್ತಿದ್ದ. ಅವನನ್ನು ಯಾಕೆ ಸಾಯಿಸ್ಬೇಕಪ್ಪ? ಏನು ರಾಕ್ಷಸಿ ಆಗೋಗಿದ್ರಮ್ಮ ಅಮ್ಮ ನಿಮ್ಮಂತರ. ಥೋ ಸಾಕಪ್ಪ ಸಾಕು. ಎಸ್, ಇನ್ನು ಲಿವ್ ಇನ್ ರಿಲೇಷನ್ಶಿಪ್ಗೆ ಪೋಷಕರು ವಿರೋಧ. ಇದೆರಡನೇ ಕತೆ. ಇದು ಬೆಂಗಳೂರಿಂದ ಬಂದಿರೋ ಕತೆ. ಇದು ಇನ್ನೂ ಅದ್ಭುತ ಅಪ್ಪ. ಮಗಳು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿರೋದಕ್ಕೆ ತಂದೆ ತಾಯಿ ಒಪ್ಪಿಲ್ಲ. ಬೆಂಗಳೂರಿನ KR ಪುರದಿಂದ ಬಂದಿರೋವಂಥ ಘಟನೆ ಇದು. ಸರಿ, ಅದಕ್ಕೆ ಆಕೆ ಏನು ಮಾಡಿದ್ದಾಳೆ, ತನ್ನ ಪ್ರಿಯಕರನ ಜೊತೆ ಸೇರ್ಕೊಂಡ್ಲಂತೆ. ಪ್ರಿಯಕರನೋ ಅಥವಾ ಅವ್ನು ಯಾವನ್ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ಲೋ ಇವಳು, ಅವನ ಜೊತೆ ಸೇರಿಕೊಂಡು ಇವಳು ಯಾರೋ ತಂದೆ ಸೋಮಸುಂದರ 55 ವರ್ಷ, ತಾಯಿ 48 ವರ್ಷದ ಮುತ್ತುಲಕ್ಷ್ಮಿ ಹಾಗೂ 20 ವರ್ಷದ ತಂಗಿ, ಮೂವರನ್ನೂ ಅವ್ನು ಯಾವನೋ ಕೆನೆತ್ ಅಂತೆ ಕಾಲು ಮುರಿದು ಬಿಡಬೇಕು ಹಂಗಂಗಂಗೆ ಒಬ್ಬೊಬ್ಬನಿಗೂ ಕರ್ಕೊಂಡೋಗಿ 3 ಜನನ ಕೊಲೆ ಮಾಡಿದ್ದಾರೆ. ಮನೆಯಲ್ಲಿ ಚಾಕುವಿಂದ ತಿವಿದ್ಬಿಟ್ಟು 3 ಜನನ್ನು ಸಾಯಿಸಿ ಓಡೋಗಿದ್ದಾರೆ. ಇವಳು ಅವನ ಮಾತನ್ನು ಕೇಳಿಕೊಂಡು ಶೋಕಿ ಜೀವನಕ್ಕೆ ಬಿದ್ದೊಂದು 30 ಲಕ್ಷ ಸಾಲ ಮಾಡಿದಾಳಂತೆ. ಅದು ತೀರ್ಸೋಕ್ಕೆ ತಂದೆ ತಾಯಿಗೆ ದುಡ್ಡು ಕೊಡು ಅಂದಿದ್ದಾಳಂತೆ. ಅವ್ರು ಕೊಡಲ್ಲ ಅಂತಿದ್ದಾರಂತೆ. ಅದಕ್ಕೆ ಆಸ್ತಿಲಿ ಪಾಲು ಕೇಳಂತೆ. ಇವ್ರ ಅಪ್ಪನ ಮನೆ ದುಡ್ದುಬಿಟ್ಟಿದ್ಲು ಇವಳು, ಕಷ್ಟಪಟ್ಬಿಟ್ಟು ಬೆವರು ಸುರಿಸಿ. ಏನಕ್ಕೆ ಕೊಡ್ಬೇಕು ಆಸ್ತಿ ಇವಳಿಗೆ? ಭಾಳ ಮನೆಯಲ್ಲಿ ಕೇಳ್ಪಡ್ತಾ ಇದ್ದೀನಿ ಇತ್ತೀಚೆಗೆ ನಾನು, ಹೆಣ್ಮಕ್ಳು ಅಥವಾ ಇನ್ಯಾರೋ ಕೇಳೋದು, ಆಸ್ತಿ ಕೊಟ್ಬಿಡೋದು. ಏನು ನೀನು ದುಡ್ದಿದೀಯಾ ಆಸ್ತಿ ಕೇಳೋಕ್ಕೆ? ದುಡ್ದಿದ್ರೆ ಆಸ್ತಿ ಕೇಳಬೇಕು. ಅವನು ಕಷ್ಟಪಟ್ಟು ದುಡ್ದಿರೋ ಆಸ್ತಿನ ಕೊಡೋ ಹಕ್ಕು ಯಾವ ಹಕ್ಕು? ಹಲ್ಲು ದುರಿಸ್ಬಿಡ್ಬೇಕು ಅಲ್ಲಲ್ಲೇ ಹಿಡ್ಕೊಂಡು. ನೋಡಿ, ಆಸ್ತಿ ಕೇಳಿದಾಳೆ, ಕೊಡಲ್ಲ ಆಸ್ತಿ ಪಿಸ್ತಿ ಎಲ್ಲ ಅಂತಂದಿದ್ದಕ್ಕೆ 3 ಕೊಂದುಬಿಟ್ಟು ಹೋಗಿದ್ದಾಳಂತೆ. ಇವಳ ಸೋ ಕಾಲ್ಡ್ ಲವ್ವರೋ ಲಿವ್ ಇನ್ ಪಾರ್ಟ್ನರೋ ಏನೋ. ತಂದೆ ತಾಯಿ ಜೀವ ಹೋಯಿತು. ನೋಡ್ರಿ ಯಾವ ಲೆವೆಲ್ಗೆ ಬರ್ತಾ ಇದೆ. ಅವನು ಯಾವನೋ ದಾರಿನಲ್ಲಿ ಚಿಂದಿಯಾಯಿ ಅವನು ಬಸ್ಗೆ ತಗಲಾಕೊಂಡು ಅವನು ಸಾಲ ಮಾಡಿಸಿದ್ದಾನೆ ಇವಳ ಹತ್ರ. ಅದೇ ಅವನು ಅಂದರೆ ನಾನು ಲೆವೆಲ್ ಆಫ್ ವರ್ಕ್ಗೆ ಹೇಳ್ತಿಲ್ಲ. ಅವನು ಎಂಥ ಅಯೋಗ್ಯ ಇರಬೇಕು ಅವನು. ಹೆತ್ತವ್ರನ್ನು ನೋಡೋಲಾರ್ದ ಮಟ್ಟಕ್ಕೆ ಸಾಯಿಸೋ ಮಟ್ಟಕ್ಕೆ ಹೋಗ್ತಾರಲ್ಲ ಸರ್ ಇವ್ರನ್ನೆಲ್ಲ. ಇಷ್ಟು ಇದಲ್ಲಪ್ಪ. ಎಸ್, ಆ ಟಿ ನರಸೀಪುರದ ಉಲ್ಲಾಸಗೌಡನ ಅರೆಸ್ಟ್ ಮಾಡಿದಾರೆ ಅಂತ ಸರ್. ಅವ್ನು ಆಯ್ತಪ್ಪ. ಏನೋ ನಾನು ವರ್ಕ್ಗೆ ಹೋಲಿಕೆ ಮಾಡಿ ಹೇಳಲಿಲ್ಲ. ಎಸ್, ನಾನು ತನ್ನ ಜೀವನವನ್ನು ಕಟ್ಕೊಳ್ಳೋಕ್ಕಾಗದೇ ಇದ್ದವನೊಬ್ಬ ಗಂಡಸು ಹೆಣ್ಣಿನ ಕಡೆಗೆ ಸಾಲ ಮಾಡಿ ಅವಳ ಕಡೆಯಲ್ಲಿ ಸಾಲ ಮಾಡಿಸಿ ನೀನು ಅದನ್ನು ಆಮೇಲೆ ತೀರ್ಸಕ್ಕೆ ಅವಳನ್ನೇ ಬಳಸ್ಕೊಂಡು ಅವ್ರ ಮನೆಯೆಲ್ಲ ಮುಗಿಸೋದಾದರೆ ಅದಕ್ಕೇನು ಹೇಳಬೇಕು? ಅದಕ್ಕೆ ಆ ಉದ್ಯೋಗ ಹೇಳಿದೆ. ಎಸ್ ಎಸ್. ಇನ್ನು ತಮಿಳುನಾಡು ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ವೇಳೆ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಇವತ್ತು ಮಾತಾಡ್ತಾ ಕರೂರ್ ಕಾಲ್ತುಳದಲ್ಲಿ ಟಿವಿಗೆ ಕಾರಣ ಅಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಇವತ್ತು ಅಲ್ಲೊಂದು ಮಜಾ ಆಗಿದೆ ಏನಂದರೆ, ಸ್ಟಾಲಿನ್ ಅವರು ಚುನಾವಣೆ ಮುಂಚಿತವಾಗಿ ಕಾಂಗ್ರೆಸ್ ಜೊತೆಗೆ ಮಾತಾಡ್ಕೊಂಡು ಸೀಟ್ ಹಂಚಿಕೆ ಇತ್ತಲ್ಲ, ಆ ಟೈಮಲ್ಲಿ ಒಂದು 0 ಮಾಡಿದ್ರು. ಇವತ್ತು ಅದನ್ನೇ ಪರ್ಮಿಷನ್ ತೊಗೊಂಡು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ 0 ಅವರು TVKಗೆ ಏನಾಗತ್ತೆ ಅಂದಿದ್ದಕ್ಕೆ TVK ಕತೆ ಮುಗಿಸ್ಬಿಡ್ತೀನಿ ಅಂತ ಹಿಂಗೆ ಅಂದಿದ್ರು. ಹಿಂಗೆ ಅದನ್ನು ಇವತ್ತು ಅಸೆಂಬ್ಲಿನಲ್ಲಿ ಇವರು ಪರ್ಮಿಷನ್ ತೊಗೊಂಡು ನನಗೆ ಹಿಂಗೆ ಅಂದಿದ್ರಲ್ಲಪ್ಪ ದೊಡ್ಡ ಮನುಷ್ಯ, ತಗೊಳ್ಳಿ ಅವ್ರಿಗೂ ಹೇಳ್ತೀನಿ ನಾನು ಅಂತಂತ ಅಂದರು. ಅದನ್ನು ಮಾಡಿದ್ದೀವಿ.
ಬಟ್ ಆ ಕಡೆ ಅದಕ್ಕೆ ಉದಯನಿಧಿ ಅವರ ಮಗ, ಸ್ಟಾಲಿನ್ ಮಗ, ಗಂಡನಿಗೋಸ್ಕರ ಹೆಂಡತಿ ಚಂಗಲ್ಪಟ್ಟು ಕೋರ್ಟಲ್ಲಿ ಕಾಯ್ತಿದ್ದಾಳೆ ಅಂತ ವೈಯಕ್ತಿಕವಾದ ಆರೋಪನ ಮಾಡಿದ್ದಾರೆ. ಭಾಳ ತಪ್ಪು, ಭಾಳ ಕೆಟ್ಟ ಲೀಡರ್ಶಿಪ್ಪಿನ ಮೊದಲನೇ ಸಂಕೇತ ಇದು ಉದಯನಿಧಿ ಮಾರಂದಿದು. ಉದಯನಿಧಿ ಸ್ಟಾಲಿನ್ದು. ಯಾಕೆ ಅಂತಂದರೆ, ಹಾಗಾದರೆ DMKನಲ್ಲಿ ಡೈವರ್ಸ್ ಮಾಡ್ಕೊಂಡವ್ರು ಯಾರೂ ಇಲ್ವೇ ಇಲ್ವಾ? ಯಾರೂ ಇಲ್ವಾ? ಒಬ್ಬರು ಇಲ್ವಾ ಲೀಡರ್ಗಳು? ಬೇಡಪ್ಪ. DMK ಕೈ ಜೋಡಿಸ್ಬಿಟ್ಟು ತಪ್ಕೊಂಡು ಮುದ್ದಾಡ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಸೀಟ್ಗಳನ್ನೆಲ್ಲ ಕೊಟ್ಕೊಂಡು ಅವ್ರು ದೊಡ್ಡ ದೊಡ್ಡ ಮನುಷ್ಯರನ್ನೆಲ್ಲ ಮಾಡ್ಕೊಂಡು ಓಡಾಡೋದಲ್ಲ. ಅವ್ರು 2ನೇ ಮದುವೆ 3ನೇ ಮದುವೆ ಆಗಿಲ್ವಾ? ಅವ್ರನ್ನ ತಪ್ಕೊಂಡ್ರಿ? ಅಷ್ಟು ಇದನ್ನು ಮಾತಾಡೋರು ನೀವು. ನಾನದು ತಪ್ಪು ಸರಿ ಅಂತ ಹೇಳ್ತಿಲ್ಲ, ಅದನ್ನು ಎಳೆದಿದ್ದು ತಪ್ಪು ಅಷ್ಟೇ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಭೂ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸರ್ಕಾರಿ ಅಭಿವೃದ್ಧಿ ಯೋಜನೆಗಳು ಜಾರಿ ಗೊತ್ತಿಲ್ಲ ಸಿಗಾಕೊಂಡಿದ್ದಾರೆ ಬಿಟ್ಟಿದ್ದಾರೆ. ಆರೋಪ ಕೇಳಿ ಕಾಂಗ್ರೆಸ್ ಆರೋಪ ಒಪ್ಕೊಂಡು ನೀವು ಸುಮ್ಮನೆ ಹೇಳಕ್ ಹೋಗ್ಬೇಡಿ. ಈಗ ಮೊನ್ನೆ ಅವ್ನು ಕೇರ ಹೋಗ್ಬಿಟ್ಟು ಏನೋ ಹೇಳಕ್ ಹೋಗ್ಬಿಟ್ಟು ತಗಲಾಕೊಂಡು ಒದ್ದಾಡ್ದಂಗೆ ನಾವಿಲ್ಲಿ ಜಯರಾಮ್ ರಮೇಶ್, ನಾಳೆ ಜಯರಾಮ್ ರಮೇಶ್ ಕೈ ಮೇಲೆ ಹೋಗ್ಬಿಟ್ರೆ ನಾವೆಲ್ಲಿಗೆ ಹೋಗೋಣ? ದಾಖಲೆ ತಗೊಂಡು ನೋಡ್ಬಿಟ್ಟು ಆಮೇಲೆ ಮಾತಾಡೋಣ. ಎಸ್ ಸರ್. ಇನ್ನು ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಭಾರಿ ಆಲಿಕಲ್ಲು ಮಳೆ ಸುರಿದಂತಾಗ್ಬಿಟ್ಟಿದೆ. ಯಾಕೆಂದರೆ ಈಗ ಬಂಡಾಯ ನಾಯಕರು ಮಮತಾ ಬ್ಯಾನರ್ಜಿಯನ್ನೇ ಪಕ್ಷದಿಂದ ವಜಾಗೊಳಿಸ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅಭಿಷೇಕ್ ಬ್ಯಾನರ್ಜಿಯನ್ನು ಕೂಡ ವಜಾಗೊಳಿಸ್ಬಿಟ್ಟಿದ್ದಾರೆ. ಈಗ ಹೊಸಬರಲ್ಲಿ ಸೇರಿಸಿದ್ದಾರೆ. ಏನಾಗುತ್ತೋ ನೋಡೋಣ. ಮಮತಾ ಬ್ಯಾನರ್ಜಿ ಅವ್ರು ಏನೋ ಮಾಡ್ಕೊತಾರೆ ಬಿಡ್ರಿ, ಅವರೆಲ್ಲ ದೊಡ್ಡ ದೊಡ್ಡ ಜನ. ಒಂದು ವಿರಾಮ ಬಡವರು, ನಾವು ನಮ್ಮ ಪಡೆನ ವಿರಾಣ. ರಾಷ್ಟ್ರಪತಿಯವರು ಇವತ್ತು 2ನೇ ಹಂತದಲ್ಲಿ ಇನ್ನೊಂದಷ್ಟು ಪದ್ಮ ಪ್ರಶಸ್ತಿಗಳನ್ನೆಲ್ಲ ನೀಡಿದ್ರು. ಕರ್ನಾಟಕದ ಒಂದು 5 ಒಟ್ಟು 65 ಜನಕ್ಕೆ ಕೊಟ್ಟರು. ಪ್ರಮುಖರದರಲ್ಲಿ ಮಹಿಳಾ ಕ್ರಿಕೆಟರು ಹರ್ಮನ್ಪ್ರೀತ್ ಕೌರು, ಮತ್ತು ರೋಹಿತ್ ಶರ್ಮಾ, ಮತ್ತು ದಂತಕತೆ ವಿಜಯ್ ಅಮೃತರಾಜು ಟೆನ್ನಿಸಲ್ಲಿ ಅವ್ರಿಗೆಲ್ಲ ಅಲ್ಕಾ ಯಾಗ್ನಿಕ್ಕು ಕೊಟ್ಟರು. ನೋಡಿದೆ ಆಕೆನ ಯಾರು ಒಬ್ಬರು ಕೈಯಲ್ಲಿ ಜೊತೇಲಿ ಹಿಡ್ಕೊಂಡು ಕರ್ಕೊಂಬರೋ ಸ್ಟೇಜ್ ಇತ್ತು. ಏನಾಯಿತು ಆಕೆಗೆ? ಒನ್ ಆಫ್ ದಿ ಫೈನೆಸ್ಟ್ ಸಿಂಗರ್ಸ್. ಹೌದು. ಆಕೆಗೆ ಏನಾಯ್ತಪ್ಪ? ಆಕೆನ ಯಾರೋ ಹಿಡ್ಕೊಂಡು ಕರ್ಕೊಂಬರೋ ಇದು ಅಷ್ಟೊಂದು ಪ್ರಾಬ್ಲಮ್ಮ? ಏನೋ ಗೊತ್ತಾಗಲಿಲ್ಲಪ್ಪ. ಆಶ್ಚರ್ಯ. ನಮ್ಮ ರಾಜ್ಯದ 5 ಕರ್ನಾಟಕದ ಪ್ರಭಾಕರ ಕೋರೆ, ಶುಭಾ ವೆಂಕಟೇಶ್ ಅಯ್ಯಂಗಾರ್, ಶಶಿಶೇಖರ್ ವೆಂಪತಿ ಪದ್ಮಶ್ರೀ ಸಾಹಿತ್ಯ ಶಿಕ್ಷಣದಲ್ಲಿ, ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ವಿಜ್ಞಾನ ಇಂಜಿನಿಯರಿಂಗಲ್ಲಿ, ಅವರಿಗೆ ಸಾಹಿತ್ಯ ಶಿಕ್ಷಣ ಪ್ರಭಾಕರ್ ಕೋರೆ ಅವರಿಗೆ, ಡಾಕ್ಟರ್ ಸುರೇಶ್ ಹನಗವಾಡಿ ಔಷಧ, TT ಜಗನ್ನಾಥನ್ ಮರಣೋತ್ತರ ಕೈಗಾರಿಕೆ. ಇದು 5 ಜನ ಕರ್ನಾಟಕದವ್ರಿಗೂ ಇವತ್ತು ಈ ಪಟ್ಟಿನಲ್ಲಿ ಇತ್ತು, ಅವ್ರಿಗೂ ನೀಡಲಾಯಿತು. ಎಸ್. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತವು ಅನೇಕ ರಫೇಲ್ ಯುದ್ಧಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿದೆ ಅಂತ ಪಾಕಿಸ್ತಾನ ಬಾಯಿ ಬಡ್ಕೊಳ್ತಾ ಇತ್ತಲ್ಲ, ಇವತ್ತು ಅದಕ್ಕೊಂದು ಉತ್ತರ ಕೊಟ್ಟಿದ್ದಾರೆ. ಪ್ರಸ್ತುತ ಸೇವೆಯಲ್ಲಿರೋದು 36 ರಫೇಲ್ ಜೆಟ್ಗಳು ಅಂತ ಹೇಳಿದ್ದಾರೆ. ಅಲ್ಲದೆ 36 ರಫೇಲ್ ಯುದ್ಧ ವಿಮಾನಗಳು ಒಳಗೊಂಡ 5 ತಿಂಗಳ ನಿರ್ವಹಣೆಯ ಪ್ಯಾಕೇಜ್ಗಾಗಿ ಬಿಡ್ಗಳನ್ನು ಕೂಡ ಆಹ್ವಾನಿಸಿದೆ. ಅಲ್ಲ, ಅವಾಗ ಅನುಮಾನ ಬಂದಿದ್ದು ನಮಗೊಂದಷ್ಟು ಲಾಸ್ ಆಗಿದ್ದು ನಿಜ ಅಂತ ಅಂದಿದ್ರಿಂದ ಲಾಸ್. ನಾವು ಎಲ್ಲರೂ ಅನುಮಾನ ಪಟ್ಟರು. ಗೊತ್ತಿಲ್ಲ, ರಫೇಲೆ ಬೇರೆನೇ ಇರ್ಬೋದು, MiG-20 ಮಿಗ್ ಸೀರೀಸಲ್ಲಿ ಯಾವುದೋ ಬೇರೆ ಫೈಟರ್ ಜೆಟ್ ಇರ್ಬೋದು, ಗೊತ್ತಿಲ್ಲ ಬಿಡೋಣ, ಅಥವಾ ಇಲ್ಲದೇನೂ ಇರ್ಬೋದು. ಬಟ್ ಅವರು ಪಾಕಿಸ್ತಾನ ರಫೇಲ್ ಅಂತಾನೆ ಹೇಳಿದ್ರು. 1,000 ಹೇಳ್ತಾರ್ರಿ. ಪಾಕಿಸ್ತಾನ ಯಾರು ಸೀರಿಯಸ್ ಆಗಿ ತಗೋಬೇಕೇನ್ರಿ? ಇಲ್ಲ ಕಾಮಿಡಿ. ಈ ದೇಶದಲ್ಲಿ ಕೆಲವು ರಾಜಕಾರಣಿಗಳನ್ನು ಅರ್ಥ ಆಯ್ತಲ್ಲ, ಮತ್ತು ಕೆಲವು ದೇಶಗಳಲ್ಲಿ ಪಾಕಿಸ್ತಾನದಂಥ ದೇಶವನ್ನು ಎಲ್ಲ ಗಂಭೀರವಾಗಿ ತಗೋಬಾರ್ದ್ರಿ. ಅವ್ರು ಇರೋದೇ ನಮ್ಗೆ ಎಂಟರ್ಟೈನ್ಮೆಂಟ್ಗೆ, ಜೋಕರ್ಗಳು. ಅವಾಗ ನಮಗೆ ಬೇಜಾರಾದಾಗ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಅಂತಲೇ ಅವ್ರು ಇರೋದು. ಟೋಲ್ಗಳಲ್ಲಿ ಕೃಷಿ ಉತ್ಪನ್ನ ವಾಹನಗಳಿಗೆ ಕಾನೂನು ಬಾಹಿರವಾಗಿ ಸುಂಕ ವಸೂಲಿ ಮಾಡಲಾಗ್ತಿದೆ, ಇದು ಅನ್ಯಾಯ ಅಂತೇಳಿ ಮಂಡ್ಯದಲ್ಲಿ ಇವತ್ತು ರಾಜ್ಯ ರೈತ ಸಂಘ ಪ್ರತಿಭಟನೆ ಮಾಡ್ತು. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೆದ್ದಾರಿ ಗಣಂಗೂರು ಟೋಲನ್ನು ತಡೆದು ಅಲ್ಲಿ ಪ್ರತಿಭಟನೆ ಮಾಡಿದ್ರು. ಅದ್ಯಾಕೆ ಸಂಗ್ರಹ ಮಾಡ್ತೀರಿ ನೀವು? ತಕ್ಷಣ ನಿಲ್ಲಿಸ್ಬೇಕು ಅಂತೆಲ್ಲ ಮುಂದಾಯಿತು. ಆಮೇಲೆ ನಾವು ರಸ್ತೆ ಕೊಟ್ಟಿದ್ದೀವಿ, ಭೂಮಿ ರಸ್ತೆ ಕೊಟ್ಟಿದ್ದಕ್ಕೇ ಆಗಿದ್ದಿದ್ದು ಮೈಸೂರೇ. ನೀವು ರಸ್ತೆ ಕೊಟ್ಟಿರೋದು ನಿಜ, ರೈತರು, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಬಟ್ ಅದಕ್ಕೆ ಅಷ್ಟೇ ಪರಿಹಾರ ತಗೊಂಡಿರೋದು ಉಂಟು. ನೀವೇನು ಫ್ರೀ ಕೊಟ್ಟಿದ್ದೀರಿ ಅಂತಲ್ಲ, ಬಟ್ ಕೃಷಿ ಉತ್ಪನ್ನಗಳದ್ದು ವೆಹಿಕಲ್ಗಳಿಗೆ ಟೋಲ್ ಹಾಕೋದು ಸರಿಯಲ್ಲ. ದಟ್ಟಯ್ಯಕ್ಕೆ ನಾನು ಅದನ್ನು ಒಪ್ಕೋತೀನಿ, ಅದನ್ನು ಬಾಯಿ ಮುಚ್ಕೊಂಡು ಬಿಡು ಅಂತ ಹೇಳಬೇಕು. ಸುಮ್ಮನೆ ಇಲ್ಲದನ್ನೆಲ್ಲ ಹೇಳಕ್ಕೆ ಹೋಗ್ಬಾರ್ದು, ಅದನ್ನು ಬಿಡಬೇಕು ಅವನು. ಅದೇ ಒಪ್ಪಂದ ಅದು. ಮತ್ತು ಆ ರಸ್ತೆಯ ಈಚೆ ಆಚೆ ಇರೋ ಹಳ್ಳಿನವ್ರಿಗೆ ಒಂದಷ್ಟು ಜನಕ್ಕೆ ಅದೇನೋ ಒಂದು ಇದೆ ರೂಲಲ್ಲಿ, ಅವ್ರಿಗೆ ಓಡಾಡೋಕ್ಕೆ ಜಾಗ ಕೊಡಬೇಕು ಅಂತ, ಅದನ್ನು ಕೊಡಬೇಕು ಬಾಯಿ ಮುಚ್ಕೊಂಡು, ಆಯ್ತಲ್ಲ. ಆಮೇಲೆ ನಾನು ಯಾರೋ ಹೆದ್ದಾರಿ ಅಧಿಕಾರಿ ಬಂದ್ರಂತೆ, ಡಿಪಾರ್ಟ್ಮೆಂಟ್ ಅಧಿಕಾರಿ, ನಾನು ಕನ್ನಡ ಬರಲ್ಲ ಅಂತ ಇದಕ್ಕೆ ಕೆನೆ ಹೊಡಿಕೊಂಡು ಕನ್ನಡ ಬರಲ್ವಂತೆ, ಏನಕ್ಕೆ ಬಂದೆ ಇಲ್ಲಿಗೆ ಹಂಗಾರೆ ಅಂತ ಕೇಳಬೇಕು. ಇದನ್ನೇ ಹೋಗಿ ತಮಿಳ್ನಾಡಲ್ಲಿ ಹೇಳು, ಇದನ್ನೇ ಹೋಗಿ ಅಲ್ಲಿ ಬಾಂಬೆಲಿ ಹೇಳಪ್ಪ, ಮರಾಠಿ ಬರಲಿಲ್ವ ಅಂತ ಕಂಡು ಕಡೆ ಹೊಡಿತಾರೆ. ಇಲ್ಲೇ ಬೆಳಗಾವಿಯಲ್ಲೇ ಬಂದು ಜಗಳ ಮಾಡ್ತಾರೆ. ಯಾಕೆ ಇಲ್ಲಿ ಯಾಕೆ ಬಂದ ಅಧಿಕಾರಿ? ಕುಮಾರಸ್ವಾಮಿ ಉತ್ತರ ಕೊಡಬೇಕು ಅದಕ್ಕೆ. ಯಾಕೆ ಹಾಕ್ಕೊಂಡಿದ್ದೀರಿ ಮಂಡ್ಯ ಒಳಕ್ಕೆ ಅವನನ್ನ ಅಂತ? ಯಾರೇ ಆಫೀಸರ್ನ ಕಳಿಸ್ರಿ, ಕನ್ನಡ ಕಲಿಯೋದಿದ್ದು ಆಗದೆ ಇದ್ಮೇಲೆ, ತಾಕತ್ತಿಲ್ದಿದ್ಮೇಲೆ. ಏನಿದೆ ಇದು ಕೆಟ್ಟೋಯ್ತು, ಯಾವನು ಬೇಕಾದ್ರೂ ಮೇಯ್ಕೊಂಡು ಹೋಗ್ಬೋದು ಇಲ್ಲಿ ನನಗೆ.
ಬರ್ದಿದ್ಮೇಲೆ ಮನೆಗೆ ಹೋಗೋನ್ಬೇಕು, ಬಂದರೆ ಕಲಿಬೇಕು. ಬಂದರೆ ಬಾಯಿ ಮುಚ್ಕೊಂಡು ಕಲ್ತ್ಕೊಳ್ಬೇಕು ಎಸ್. ಅಷ್ಟೇ. ನೆನ್ನೆ ಮೊನ್ನೆ ಬಂದಿದ್ರೆ ಓಕೆ ಅದಕ್ಕೊಂದು ಸರ್, ಮೊನ್ನೆ ಇನ್ನು ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ, ಎಲ್ಲಿಂದ ಕಲಿಬೇಕು ಸರ್ ಅಂದರೆ ಓಕೆ, ಅಕ್ಸೆಪ್ಟೆಡ್, ನಾನು ಒಪ್ಕೋತೀನಿ. ಹಾಂ, ಎಸ್. ಕನಕಪುರದ ಐತಿಹಾಸಿಕ ದೇಗುಲ ಮಠದ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿರುವ ಹಿನ್ನೆಲೆಯಲ್ಲಿ ಮಠದ ಆವರಣದಲ್ಲಿ ಸಾವಿರಾರು ಭಕ್ತರು ಮತ್ತು ಗಣ್ಯರು ಶ್ರೀಗಳ ಅಂತಿಮವನ್ನು ದರ್ಶನ ಪಡ್ಕೊಂಡ್ರು. ವಿವಿಧ ಮಠಾಧೀಶರು, ಸಾವಿರಾರು ಭಕ್ತರು ಮತ್ತು ಸಾರ್ವಜನಿಕರು ಮಠಕ್ಕೆ ಇವತ್ತು ತೆರಳಿ ಶ್ರೀಪಾದಗಳಿಗೆ ನಮಸ್ಕಾರ ಮಾಡಿದರು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ತೆರಳಿದರು. ಈ ಕಡೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿಗಳು ಹೋದರು, ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ಸಚಿವ ಈಶ್ವರ್ ಖಂಡ್ರೆ, ಮಾಜಿ ಸಂಸದ ಡಿ.ಕೆ. ಸುರೇಶ್ ಹಾಗೂ ಎಂ.ಎಲ್.ಸಿ. ರವಿಕುಮಾರ್ ಉಪಸ್ಥಿತರಿದ್ದರು. ಅಂತಿಮ ದರ್ಶನ ವೇಳೆ ಶ್ರೀಗಳೊಂದಿಗೆ ಒಡನಾಟ ನೆನೆದು ಡಿ.ಕೆ. ಶಿವಕುಮಾರ್ ಭಾವುಕರಾದರು. ಸಕಲ ಸರ್ಕಾರಿ ಗೌರವವನ್ನು ಸಲ್ಲಿಸಿದರು. ಕಿರಿಯ ಶ್ರೀಗಳಿಗೆ ತ್ರಿವರ್ಣ ಧ್ವಜವನ್ನು ಹಸ್ತಾಂತರಿಸುವ ವೇಳೆ ಸಿಎಂ ಗದ್ಗದಿತರಾದರು. ದೀರ್ಘಕಾಲದ ಹಳೆ ಮಠ ಮತ್ತು ಹಳೆ ಇದು ಸ್ವಾಮೀಜಿ. ಇನ್ನೇನು ಇರಾನ್ನು ಇದು ಒಪ್ಪಂದ ಏನೋ ಸ್ವಲ್ಪ ಆಗಿ ಒಂದು ಎಂಡ್ ಆಗಿದೆ ಟಾಕು. ಏನು ನಾಳೆನೇ ಮುಗಿದೋಗ್ಬೇಕು ಅಂತಿಲ್ಲ, 60 ದಿನ ಟೈಮ್ ಇದೆ. ಈ ಮಧ್ಯೆ ಇರಾನ್ ತನ್ನ ತೈಲೋತ್ಪನ್ನಗಳನ್ನು ಮಾರೋದಕ್ಕೆ ಇದ್ದಂಥ ನಿರ್ಬಂಧವನ್ನೆಲ್ಲ ಕೆಲವನ್ನೆಲ್ಲ ಸಡಲ್ಸ್ಗೊಳಿಸಿದ್ದಾರೆ. ಇದರ ಪರಿಣಾಮವಾಗಿ ಭಾರತ ಒಂದಿಷ್ಟು ಪರ್ಚೇಸ್ ಮಾಡೋಕ್ಕಾಗತ್ತೋ ಏನೋ ಗೊತ್ತಿಲ್ಲ ನನಗೆ. ನೋಡೋಣ, ವಿ ವಿಲ್ ಸಿ ಅದು ಏನಾಗುತ್ತೆ ಅಂತ. ಸದ್ಯಕ್ಕಂತೂ ಗೋಜಲಲ್ಲಿದೆ ಇವರು ಟಾಕ್ಸು, ಅದಕ್ಕೊಂದು ಹಂತ ಬರಲಿ, ಆಮೇಲೆ ಮಾತಾಡೋಣ.